ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ವೈಷ್ಣವಿ ಎಂಟ್ರಿ ಕೊಟ್ಟೇ ಬಿಟ್ನಲ್ಲ. ಹಾಗಾದರೆ ಇಲ್ಲಿ ಲಕ್ಷ್ಮಿ ಒಂದು ಆಲ್ಬಮ್ ಸಾಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ವಾ, ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಇಲ್ವಾ ಅನ್ನೋದು ಕ್ವೆಶನ್ ಮಾರ್ಕ್ ಆಗಿದೆ. ಅದಕ್ಕೆ ಉತ್ತರ ಸಿಗುತ್ತೆ, ಖಂಡಿತ ಉತ್ತರ ಸಿಗುತ್ತೆ. ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟು ದಿನ ಕೂಡ ಡೀನೋ ವೈಷ್ಣವ್ ಕೈಗೆ ಸಿಕ್ಕೇ ಇರಲಿಲ್ಲ. ಬಿಕಾಸ್ ಡೀನೋ ಅವಸ್ಕೊಂಡಿದ್ರು, ತಲೆ ಮರೆಸ್ಕೊಂಡಿದ್ರು, ಹಾಗಾಗಿ ವೈಷ್ಣವ್ಗೆ ಸಿಕ್ಕಾಕೊಂಡಿರಲಿಲ್ಲ. ಆದರೆ ಯಾವಾಗ ನಿತಿನ್ ಡೀನೋನ ನನ್ನ ಮೀಟ್ ಮಾಡೋಕ್ಕೆ ಹೇಳು ಅಂತ ಹೇಳಿದ್ರು, ಆಗ ಫ್ರೆಂಡ್ಸ್ಗಳೆಲ್ಲ ಹೋಗಿ ಡೀನೋನ ಹೊರಗಡೆ ಕರ್ಕೊಂಡು ಬಂದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಬೆಂಗಳೂರಿಗೆ ಹೋಗ್ತಿರ್ತಕ್ಕಂಥ ಡೀನೋ ಏನಿದು ನನ್ನೇನು ಯಾಕೆ ಕರ್ಕೊಂಡು ಹೋಗ್ತಿದ್ರ, ಸುಮ್ಮನೆ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತಿದ್ರೆ, ನಿತಿನ್ ಕರೆದಿದ್ದಾರೆ, ಹೋಗದೆ ಇರೋಕ್ಕಾಗತ್ತಾ, ನಾವೆಲ್ಲ ಇದ್ದೀವಿ, ಬಾಬ್ರು ಹೋಗೋಣ ಅಂತ ಹೇಳ್ತಿದ್ದಾರೆ. ಜೊತೆಗೆ ದಾರಿ ಮಧ್ಯದಲ್ಲಿ ಒಂದು ಪಾರ್ಟಿ ಮಾಡೋಣ, ಮಜಾ ಇರತ್ತೆ, ಇದ್ದದ್ದೆಲ್ಲ ಇದ್ದದ್ದೇ ಅಂತ ಹೇಳ್ತಾರೆ. ಫೈನಲಿ ಗಾಡಿ ನಿಲ್ಲಿಸಿ ಅಲ್ಲಿ ಒಂದು ಡಾಬಾ ಸಿಗುತ್ತೆ, ಆ ಡಾಬಾದಲ್ಲಿ ಪಾರ್ಟಿ ಮಾಡ್ತಿದ್ದಾರೆ. ಅಲ್ಲಿ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ವೈಷ್ಣವಿ ಎಂಟ್ರಿ ಕೊಡ್ತಾನೆ. ವೈಷ್ಣವಿ ಹೀರೋ ರೇಂಜಲ್ಲಿ ಎಂಟ್ರಿ ಕೊಟ್ಟು ಆ್ಯಕ್ಷನ್ ಕಿಂಗ್ ರೀತಿ ಒಂದು ಫೈಟ್ ಮಾಡ್ತಾರೆ. ಈ ಕಡೆ ಡೀನೂನ ಹಿಡ್ಕೊಳ್ತಿದ್ದಾಗ ಏನು ಬ್ರೋ ಇದೆಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಅಲ್ಲ, ಆದರೆ ನನ್ನ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲಪ್ಪ, ನಿನಗೆಲ್ಲ ಹೋಗುತ್ತೆ, ನನಗೇನು ಹೋಗುತ್ತೆ, ಅಂಥದ್ದು ಏನು ಮಾಡಿದೆ, ಬಿಟ್ಟು ಬಿಡು, ಜಸ್ಟ್ ಟಚ್ ಮಾಡಿದೆ ಅಷ್ಟು, ಅದಕ್ಕಿಂತ ಏನೂ ಮಾಡಿಲ್ವಲ್ಲ ನಾನು, ಅಂಥದ್ದು ಏನಾಯಿತು ಅಂತ ಈ ರೀತಿ ಹಾರಾಟ ಮಾಡ್ತಿದ್ಯಾ, ಸುಮ್ಮನೆ ಬೇಡ, ನನ್ನ ತಂಟೆಗೆ ಬರಬೇಡ, ನಾನು ಸರಿ ಇಲ್ಲ, ನಾನು ಏನು ಅಂತ ನಿನಗೆ ಗೊತ್ತಿಲ್ಲ, ನನ್ನಿಂದ ಯಾರಿದ್ದಾರೆ ಅಂತ ಬೇಡ, ಜೊತೆಗೆ ಹಾಗೂ ನೀನು ಬರಬೇಕು ಅಂದರೆ ನಿನ್ನ ಹೆಂಡತಿ ಮರ್ಯಾದಿನ ಅಡ ಇಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಮಾತು ಕೇಳಿದ್ದೆ ತಡ ರಪ್ಪ 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 ಅಂತ ಬಾರಿಸ್ತಾರೆ ವೈಷ್ಣು. ಫೈನಲಿ ಯಾವತ್ತಿದ್ರು ಹೀರೋನೇ ಗೆಲ್ಲಬೇಕು, ಹೀರೋ ಗೆಲ್ತಾರೆ, ಸಖತ್ತಾಗಿ ಒದೆ ತಿನ್ಕೊಂಡು ಬಿದ್ದಿದ್ದಾರೆ. ಈ ಕಡೆ ವೈಷ್ಣವ್ ಹೋದರೆ ಆ ಕಡೆಯಿಂದ ನಿತಿನ್ ಎಂಟ್ರಿ ಕೊಡ್ತಾರೆ. ನಿತಿನ್ ಎಂಟ್ರಿ ಕೊಟ್ಟು ಎಲ್ಲನ್ನು ಕೂಡ ಎಪ್ಸಿ ಡೀನೋನ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಏನಪ್ಪ ಇದು, ಏನು ಈ ಕತೆ, ಏನಿದು, ಡೀನೋ ಹುಷಾರಾದ, ನಾನಿದ್ದೀನಿ, ಡೋಂಟ್ ವರಿ ಅಂತ ಹೇಳ್ತಿದ್ದಾರೆ. ಈ ಕಡೆ ನಿತಿನ್ ಜೊತೆಗೆ ಆ ಲಕ್ಷ್ಮಿ ಮತ್ತು ವೈಷ್ಣವ್ದು ತುಂಬಾ ಗಾಂಚಲಿ ಜಾಸ್ತಿ ಆಗಿಬಿಟ್ಟಿದೆ. ಅವರಿಬ್ಬರು ಕೂಡ ತುಂಬಾ ಹಾರಾಟ ಮಾಡ್ತಿದ್ದಾರೆ, ನನ್ನ ಉರಿಸ್ತಿದ್ದಾರೆ. ಅವ್ರನ್ನಂತೂ ಖಂಡಿತ ಸುಮ್ಮನೆ ಬಿಡೋಕ್ಕೇನು ಸಾಧ್ಯನೇ ಇಲ್ಲ, ಏನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ ನಿತಿನ್. ನಂತರ ಈ ಕಡೆ ವೈಷ್ಣವ್ ಬರ್ತಿದ್ದಾಗೆ ಎಲ್ರಿಗೂ ಖುಷಿ ಆಗುತ್ತೆ. ಕೀರ್ತಿ, ಅಮ್ಮ, ಕಾವೇರಿ, ಲಕ್ಷ್ಮಿ 3 ಜನ ಹೋಗಿ ಅಪ್ಕೋತಾರೆ. ಎಲ್ಲರೂ ಕೂಡ ಹತ್ತಿರ ಹೋಗ್ತಾರೆ, ಅಳ್ತಿದ್ದಾರೆ. ಏನು ಪುಟ, ಎಲ್ಲಿ ಹೋಗಿದೆ ನೀನು, ನಮ್ಮ ಗಾಬರಿ ಎಷ್ಟು ಆಗಿತ್ತು ಗೊತ್ತಾ, ನಮ್ಮ ಜೀವ ಬಾಯಿಗೆ ಬಂದಾಗ ಆಗಿತ್ತು ಅಂತಿದ್ರೆ, ಅಮ್ಮ ನಾನು ಎಲ್ಲಿ ಹೋಗಿದ್ದೆ ಅಂದರೆ, ಸಾರಿ ನಿಮಗೆಲ್ಲ ಸುಳ್ಳೆ ಹೇಳಿ ಹೋಗಿದ್ದೆ, ನಾನು ಡೀನೋನ ಭೇಟಿ ಮಾಡೋಕ್ಕೆ ಹೋಗಿದ್ದೆ, ಇಲ್ಲಿ ಹೋದಾಗ ಅವ್ನು ಸಿಕ್ಕಲಿಲ್ಲ, ಊಟಿಗೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. ನಾನು ಊಟಿಗೆ ಹೋಗ್ತೀನಿ ಅಂದರೆ ನೀವು ಯಾರೂ ಕೂಡ ಒಪ್ಕೋತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಡೀನನ ಹೊಡ್ಕೊಂಡು ಊಟಿಗೆ ಹೋಗಿದ್ದೆ. ಅವನು ಅಷ್ಟು ದಿನ ಸಿಗಲಿಲ್ಲ, ಈಗ ಹೊರಗಡೆ ಬಂದಿದ್ದ, ಅದಕ್ಕೋಸ್ಕರ ಬಂದು ಅವನಿಗೆ ಸರಿಯಾಗಿ ತರಾಟಿ ಮಾಡಿ ಸರಿಯಾಗಿ ಗೂಸು ಹಾಕೊಟ್ಟಿದ್ದೀನಿ. ಇನ್ನು ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಮಾತ್ರ ಸುಮ್ಮನೆ ಇರೋದಿಲ್ಲ ಅವನು. ಇನ್ನು ನನ್ನ ಹೆಂಡತಿ ತಂಟೆಗೆ ಬರಲಿ, ನನ್ನ ಹೆಂಡತಿ ತೊಂದರೆ ಕೊಡು, ಅವನಿಗೆ ಸುಮ್ಮನೆ ಬಿಟ್ಬಿಡ್ಬೇಕಾ ನಾನು, ಯಾವುದೇ ಕಾರಣಕ್ಕೂ ಸುಮ್ಮನಿಡು, ಮಗ ಅಲ್ಲ ನಾನು ಅಂತ ಹೇಳ್ತಾರೆ ವೈಷ್ಣವ್. ಇದೆಲ್ಲ ಬೇಕಿತ್ತ ವೈಷ್ಣವ್ ನಿನಗೆ ಸೆಲೆಬ್ರಿಟಿಯಾಗಿ, ಯಾಕೆ ಇದೆಲ್ಲ ಬೇಕಿತ್ತು ಅಂತಿದ್ರೆ ಏನಮ್ಮ ಹೇಳ್ತಿದ್ಯಾ ನೀನು, ನನ್ನ ಹೆಂಡತಿ ತಂಟೆಗೆ ಬಂದರೂ ನಾನು ಸುಮ್ಮನೆ ಇರಬೇಕಿತ್ತ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ನು ನನ್ನ ಹೆಂಡತಿ ತಂಟೆಗಲ್ಲ, ಯಾವ ಹೆಣ್ಮಕ್ಳು ವಿಷಯಕ್ಕೂ ಬರಬಾರ್ದು, ಅವನು ಹಂಗೆ ಪಾಠ ಕಲಿಸಿ ಬಂದಿದ್ದೀನಿ ಅಂತ ಹೇಳ್ತಾನೆ ವೈಷ್ಣವ್. ನಂತರ ಈ ಕಡೆ ವೈಷ್ಣವ್ಗೆ ಈ ಕಡೆ ವಿಧಿ ಮಾತು ಶುರು ಮಾಡ್ತಾಳೆ. ನಂತರ ಈಗೇನು ಅಣ್ಣ ಬಂದಿದ್ದಾಯ್ತಲ್ಲ, ಇನ್ನೇನು ಲಕ್ಷ್ಮಿ ಕೂಡ ಆಲ್ಬಮ್ ಸಾಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಭಾಗವಹಿಸೋದಿಲ್ವಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಭಾಗವಹಿಸೋದಿಲ್ವ ಅಂತ ಪ್ರಶ್ನೆ ಮಾಡ್ತಾಳೆ. ಇನ್ನೇನು ಭಾಗವಹಿಸೋದು, ಇನ್ನೂ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಇರಲ್ಲ ಅಂತಾರೆ. ಈ ಕಡೆ ವೈಷ್ಣವ್ಗೆ ಶಾಕ್ ಆಗುತ್ತೆ, ಏನಿದು, ಯಾಕೆ ಇವರು ಈ ರೀತಿ ಹೇಳ್ತಿದ್ದಾರೆ ಅಂತ. ಬಟ್ ಏನೂ ಕೂಡ ಮಾತನಾಡೋದಿಲ್ಲ. ನಂತರ ವೈಷ್ಣವ್ಗೆ ಸ್ಟ್ರೈನ್ ಆಗಿರುತ್ತೆ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ವೈಷ್ಣವ್ಗೆ ಏಟಾಗಿರೋದೆಲ್ಲ ಕೂಡ ಲಕ್ಷ್ಮಿಗೆ ಗೊತ್ತಾಗುತ್ತೆ. ಹಾಗಾಗಿ ಹೋಗಿ ಬಿಸಿನೀರು ಕಾಯಿಸ್ಕೊಂಡು ಬರ್ತಾಳೆ. ಬಿಸಿನೀರು ಕಾಯಿಸ್ಕೊಂಡು ಬಂದು ಬನ್ನಿ ಹಬೆ ಕೊಡ್ತೀನಿ, ಮಸಾಜ್ ಮಾಡ್ತೀನಿ ಅಂತ ಹೇಳ್ತಾಳೆ, ಸ್ಟೀಮ್ ಕೊಡ್ತೀನಿ ಅಂತ. ಆದರೆ ವೈಷ್ಣವ್ ಮಾತ್ರ ನಮ್ಗದೆಲ್ಲ ಬೇಕಡಪ್ಪ, ನಾವೇನೇ ಇದ್ದರೂ ಹೀರೋಗಳು, ನಮ್ಮ ಹೀರೋಗಳಿಗೆಲ್ಲ ಇವೆಲ್ಲ ಉಪ್ಪಿನ ಶಾಖ ಎಲ್ಲ ಯಾಕೆ ಬೇಕು, ಹಾಗೆ ಎಲ್ಲ ಹೊಟ್ಟೋಗ್ಬಿಡ್ತವೆ, ನಮಗೇನೂ ಕೂಡ ನೋವೇ ಆಗಿಲ್ಲ ಅಂತಿದ್ರೆ, ಹೌದೌದು ಬಲು ಬಾರಿ ಇವ್ರೇನು ಸ್ಪೆಷಲ್ಲು ಸೂಪರ್ ಮ್ಯಾನು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಹೇಳ್ಕೊತಿದ್ರೆ ಬಾಯ್ಬಿಟ್ಟೆ ಹೇಳ್ಬೋದು, ನಮಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ನಂತರ ನೀವು ಸುಮ್ಮನೆ ಇರಿ, ಮನುಷ್ಯ ಅಂದಮೇಲೆ ಎಲ್ಲರಿಗೂ ಪೆಟ್ಟಾಗಿದೆ, ಎಷ್ಟು ಗಾಯ ಬಿದ್ದು ನೋವಾಗಿದೆ, ಊದ್ಕೊಂಡಿದೆ ನೋಡಿ ಅಂತ ಹೇಳಿ ಉಪ್ಪಿನ ಶಾಖ ಕೊಡ್ತಿದ್ರೆ ನೋವು ಆಗ್ತಿದೆ ಈ ಕಡೆ ವೈಷ್ಣವ್ಗೆ. ನಂತರ ಉಪ್ಪಿನ ಶಾಖ ಕೊಡ್ತಾಳೆ. ನಂತರ ಈ ಕಡೆ ವೈಷ್ಣವ್ ಕೂಡ
ಈ ಕಡೆ ಲಕ್ಷ್ಮಿ ಇದೆಲ್ಲ ಬೇಕತ್ತಾ ನಿಮಗೆ ಅಂದಾಗ ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇದ್ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಗ ಅಲ್ಲ ನಾನು. ಎಷ್ಟೆಲ್ಲ ಮಾತಾಡ್ತಾನೆ ನನ್ನ ಹೆಂಡತಿ ಬಗ್ಗೆ, ಎಷ್ಟು ಅವಮಾನ ಮಾಡ್ತಾನೆ, ಕೆಟ್ಟದಾಗಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ಫೈನಲಿ ಮಲ್ಕೋತಾರೆ, ಬೆಳಗ್ಗೆ ಆಗಿದೆ. ನಂತರ ಈ ಕಡೆ ಅಜ್ಜಿ ಮತ್ತು ಸುಪ್ರೀತಾ ಇಬ್ಬರು ಕೂಡ ಸೇರಿಕೊಂಡು ಪುರೋಹಿತರ ಹತ್ರ ಹೋಗ್ತಿದ್ದಾರೆ. ಬಿಕಾಸ್ ಯಾಕೆ ಇಷ್ಟೆಲ್ಲ ನಡೀತಿದೆ, ಮನೇಲಿ ನೆಮ್ಮದಿ ಇಲ್ಲ, ಏನೇನೋ ಆಗ್ತಿದೆ. ವೈಷ್ಣವ್ ಕೂಡ ಅಪಾಯದಿಂದ ಪಾರಾಗಿ ಬಂದ. ಯಾಕೆ ಈ ರೀತಿ? ಹೋಗಿ ಇವರಿಬ್ರು ಜಾತಕನ ತೋರಿಸಿ ಏನಾದರೂ ಪೂಜೆ ಗೀಜೆ ಇದ್ದರೆ ಮಾಡಿಸೋಣ, ಏನಾಗಿದೆ ಅಂತ ಕೇಳೋಣ ಅಂತ. ಆದರೆ ಅದಕ್ಕೂ ಮುನ್ನ ಈ ಕಡೆ ಕೀರ್ತಿ ಮನೆಯಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ. ಬಿಕಾಸ್ ಅವಳ PA ಬಂದು ಹೇಳ್ತಾರೆ, ಆಲ್ಬಮ್ ಸಾಂಗಲ್ಲಿ ಲಕ್ಷ್ಮಿ ಅವರೇ ಇರ್ತಾರೆ, ಯಾವುದೇ ಕಾರಣಕ್ಕೂ ಹೊರಗಡೆ ಅವ್ರನ್ನ ಕಳಿಸೋದಿಲ್ವಂತೆ ಅಂತ ಹೇಳಿದಕ್ಕೆ ಅದು ನನಗೂ ಕೂಡ ಗೊತ್ತಿದೆ, ಅದು ಟ್ರೂ ಅಂತ ಹೇಳ್ತಾರೆ ಕೀರ್ತಿ. ಬಿಕಾಸ್ ಇಲ್ಲಿ ರಾತ್ರಿ ಕೀರ್ತಿ ಹೋಗಿದ್ದಾಗ ಅಲ್ಲಿ ಸುಪ್ರೀತಾ ಕೀರ್ತಿಗೆ ಒಂದು ಮಾತು ಹೇಳಿರ್ತಾರೆ, ನೀನು ಏನೇ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಆಚೆ ಬರಲ್ಲ, ಯಾವತ್ತಿದ್ರೂ ಲಕ್ಷ್ಮಿನೇ ವೈಷ್ಣವ್ಗೆ ಜೋಡಿ ಜೊತೆಗೆ ಲಕ್ಷ್ಮಿನೇ ಆಲ್ಬಮ್ ಸಾಂಗಲ್ಲಿ ಮಾಡ್ತಾಳೆ ಅಂತ. ಈ ಕಡೆ ಜೊತೆಗೆ ನೀನು ಲಕ್ಷ್ಮಿನೇ ಆಲ್ಬಮ್ ಸಾಂಗಲ್ಲಿ ಆಚೆ ತೆಗಿಯೋಕ್ಕಾಗಲಿಲ್ಲ ನಿನ್ನಿಂದ, ಇನ್ನು ಅವ್ನ ಜೀವನದಿಂದ ಅವಳನ್ನ ಕಳ್ಸೋಕ್ಕಾಗತ್ತಾ? ಇದ್ದಾಗ ಬಿಟ್ಬಿಟ್ಟೆ, ಇವಾಗ ಬಂದರೆ ಎಲ್ಲಿ ಸಿಗ್ತಾನೆ? ಅವ್ನು ನಿನ್ನವನಲ್ಲ, ಅವನು ಲಕ್ಷ್ಮಿಗೆ ಸೇರಿದವನು. ಜೊತೆಗೆ ಲಕ್ಷ್ಮಿ ಅಂದರೆ ವೈಷ್ಣವ್ಗೆ ತುಂಬ ಇಷ್ಟ. ಯಾವಾಗಲೂ ಕೂಡ ಮಹಾಲಕ್ಷ್ಮಿ ಅಂದ್ಕೊಂಡು ಹಿಂದೆನೇ ತಿರುಗ್ತಿರ್ತಾನೆ. ಖಂಡಿತ ಅವನು ನಿನ್ನ ಕಡೆ ವಾಲ್ತಾನೆ ಅನ್ಕೋಬೇಡ. ಅವನಿಗೆ ಲಕ್ಷ್ಮಿನೇ ಪ್ರಪಂಚ, ಲಕ್ಷ್ಮಿನೇ ಜೀವನ. ನೋಡಿದ್ಯಾ ಡೀನು ಹತ್ರ ಹೇಗೆ ತನ್ನ ಲಕ್ಷ್ಮಿಗೋಸ್ಕರ ಹೋಗಿ ಫೈಟ್ ಮಾಡಿದ್ದಾನೆ ಅಂತ? ಅಷ್ಟರಲ್ಲಿ ಅರ್ಥ ಮಾಡ್ಕೊ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು ಅಂತ ಹೇಳಿರ್ತಾರೆ. ಅದನ್ನೆಲ್ಲ ನೆನೆಸ್ಕೊಂಡು ಈ ಕಡೆ ಕೀರ್ತಿಗೆ ತುಂಬಾ ಹರ್ಟ್ ಆಗ್ತದೆ. ಫೈನಲಿ ಇಲ್ಲಿ ಅಜ್ಜಿ ಹಾಗೆ ಸುಪ್ರೀತ್ ಅವರು ಪುರೋಹಿತರ ಹತ್ರ ಬಂದಿದ್ದಾರೆ. ಈ ಕಡೆ ಪುರೋಹಿತರ ಹತ್ರ ಬಂದು ದೀಪಾವಳಿ ಹಬ್ಬ ಆಯಿತು, ಲಕ್ಷ್ಮೀ ಪೂಜೆ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಅದು ಯಾಕೆ ಅಂದರೆ ನಮ್ಮ ವೈಷ್ಣವು ಎಲ್ಲೋ ಹೋಗ್ತೀನಿ ಅಂತ ಹೇಳಿ ಎಲ್ಲೋ ಹೋಗಿದ್ದ ಏನಾಗಿದೆ ಅಂತ ಗೊತ್ತಿರಲಿಲ್ಲ. ಮನೆಯಲ್ಲಿ ಏನೇನೋ ನಡೀತಾ ಇದೆ. ಫೈನಲಿ ವೈಷ್ಣವ್ ಹುಷಾರಾಗಿ ಬಂದ. ಆದರೂ ಕೂಡ ಏನಾಗಿದೆ, ಯಾಕೆ ಈ ರೀತಿ ಆಗ್ತಿದೆ ಅಂತ ತಿಳ್ಕೊಬೇಕು ಅಂದಾಗ ವೈಷ್ಣವ್ ಅವ್ರ ಜಾತಕ ನಮ್ಮ ಹತ್ರ ಇದೆ, ಆ ಹುಡುಗಿ ಜಾತಕ ಕೊಡಿ ಲಕ್ಷ್ಮಿ ಅನ್ನೋರ ಜಾತಕನ ಅಂತ ಹೇಳಿ ಪುರೋಹಿತರು ಜಾತಕನ ಇಸ್ಕೋತಾರೆ. ನಂತರ ಈ ಕಡೆ ವೈಷ್ಣವ್ ಮಲ್ಕೊಂಡಿದ್ದಾನೆ. ಈ ಕಡೆ ಲಕ್ಷ್ಮಿ ಅಂತೂ ಎದ್ದಿದ್ದೆ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ ಅನ್ಕೋತಿದ್ದಾಳೆ. ಯಾವಾಗಲೂ ಕೂಡ ಹೆಂಡತಿ ಅಂತೀರಾ, ನೆನ್ನೆ ಕೂಡ ಹೆಂಡತಿ ಅಂತ ಹೇಳಿದ್ರಿ, ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ನಾನು ಬಿಟ್ಬಿಡ್ಬೇಕಾ ಅಂದ್ರಿ. ನನಗೇನು ಬಯಸಿದ್ನೋ ಅದೇ ಸಿಗ್ತದೆ ನನಗೆ. ಯಾವಾಗಲೂ ಹೆಂಡತಿ ಅಂತ ಎಷ್ಟು ಮುದ್ದಾಗಿ ಹೇಳ್ತೀರಾ ಅಕ್ಕ? ನೀನು ಹುಡುಕಿದ ಹುಡುಗ ನಾನು ಎಂಥ ಹುಡುಗನ ಆಸೆ ಪಟ್ಟಿದ್ನೋ ಅಂಥ ಹುಡುಗನೇ ಕೊಟ್ಟಿದ್ಯಾ ಅಕ್ಕ. ನಿನ್ಗೆ ಏನಿಲ್ವೋ ಅದನ್ನು ನನಗೆ ಒದಗಿಸ್ಕೊಟ್ಟಿದ್ಯಾ ನೀನು ಅಂತ ಖುಷಿ ಪಡ್ತಿದ್ದಾಳೆ. ಅಕ್ಕಮ್ಮ ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ನಂತರ ಇವ್ರಿಗೆ ಎಷ್ಟು ದೃಷ್ಟಿ ಆಗಿದೆಯೋ ಏನೋ, ಸುಮ್ಮನೆ ವಿನಾಕಾರಣ ಯಾರ್ಯಾರು ಸಾವಾಸಕ್ಕೆ ಹೋಗ್ತಾರೆ ಅಂತ ಹೇಳಿ ದೃಷ್ಟಿ ತೆಗಿತಾಳೆ. ತಕ್ಷಣ ವೈಷ್ಣವ್ಗೆ ಎಚ್ಚರ ಆಗುತ್ತೆ, ಏನಪ್ಪ ದೃಷ್ಟಿ ಈ ರೀತಿ ಕೂಡ ತೆಗಿತಾರ, ಏನ್ರಿ ಇದು ಅಂತ ಹೇಳ್ತಿದ್ರೆ, ಹೌದಲ್ವಾ ನನ್ನ ಗಂಡ ನನಗೋಸ್ಕರ ಎಷ್ಟೆಲ್ಲ ಫೈಟ್ ಮಾಡಿದ್ದಾರೆ, ಅವ್ರಿಗೆ ದೃಷ್ಟಿ ಆಗಿರೋದಿಲ್ವಾ? ಏನಿದು ಇನ್ಯಾವತ್ತೂ ಕೂಡ ಈ ರೀತಿಯೆಲ್ಲ ಯಾರ್ಯಾರಿಗೂ ಫೈಟ್ ಮಾಡಿಕೊಂಡು ಈ ರೀತಿಯೆಲ್ಲ ತೊಂದರೆ ತೊಗೋಬಾರ್ದು ಅಂದರೆ, ಹೌದಾ ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ? ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ಯಾವನಾದರೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವೈಷ್ಣವ್ ಹೋದರೆ, ನಿಮ್ಮೆಲ್ಲ ನಂಗೆ ತುಂಬ ಪ್ರೀತಿ ಜಾಸ್ತಿ ಆಗ್ತದೆ ದಿನೇ ದಿನೇ. ಹೆಂಡತಿ ಅಂತ ಎಷ್ಟು ಮುದ್ದಾಗಿ ಹೇಳ್ತೀರಾ, ಹಾಗೆ ನಿಮಗೂ ಕೂಡ ನನ್ನ ಬಗ್ಗೆ ಪ್ರೀತಿ ಜಾಸ್ತಿ ಆಗ್ತಿರ್ಬೇಕಲ್ವಾ ಅಂತ ಲಕ್ಷ್ಮಿ ಅನ್ಕೋತಾಳೆ. ನಂತರ ಈ ಕಡೆ ಪುರೋಹಿತರು ಜಾತಕ ನೋಡ್ತಾರೆ. ಜಾತಕ ನೋಡಿ ಜಾತಕ ತುಂಬ ಚೆನ್ನಾಗಿದೆ, ಇಬ್ಬರು ಕೂಡ ತುಂಬ ಜೊತೆಯಾಗಿ ಯಾವಾಗಲೂ ಕೂಡ ಇರ್ತಾರೆ, ಪರಸ್ಪರ ಅನ್ಯೋನ್ಯತೆ ಇದೆ. ಆದರೆ ಇಬ್ಬರು ಜಾತಕದಲ್ಲೂ ಕೂಡ ಯಾಕೋ ಸಮಯ ಸರಿ ಇಲ್ಲ, ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆತಂಕ ಆಗ್ತದೆ, ಮನೆಗೆ ಬರ್ತಾರೆ, ವಿಷಯ ಹೇಳ್ತಾರೆ, ಈ ರೀತಿ ಪುರೋಹಿತರು ಪೂಜೆ ಮಾಡಿಸ್ಬೇಕು ಅಂದಿದ್ದಾರೆ ಅಂತ. ಈ ಕಡೆ ಕಾವೇರಿ ಅವರು ಕಿರ್ಚಾಡ್ತಿದ್ದಾರೆ, ಏನು ನಿಮಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಹೇಗೆ ಹೋಗಿ ಕೇಳ್ಕೊಂಡು ಬಂದ್ರಿ ಪೂಜೆ ಗೀಜೆ ಅಂತ? ನನ್ನನ್ನು ಒಂದು ಮಾತು ಕೇಳಿದ್ರ ನೀವು? ಇದಕ್ಕಿದಂತೆ ಎಲ್ಲನೂ ನಿಮ್ಮಷ್ಟು ನೀವೇ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಅಲ್ವಾ ಈ ಮನೆಯಲ್ಲಿ? ನಿಮಗೆ ಗೊತ್ತಿದೆಯಾ ವೈಷ್ಣವ್ಗೆ ಎಷ್ಟೆಲ್ಲ ಕೆಲಸ ಇದೆ ಅಂತ? ಈಗ ಆಲ್ಬಮ್ ಸಾಂಗಲ್ಲಿ ಲಕ್ಷ್ಮಿ ಇಲ್ಲ, ಆಚೆ ಬಂದಿದ್ದಾಳೆ, ಆಲ್ಬಮ್ ಸಾಂಗ್ಗೆ ಹುಡುಗಿ ಹುಡುಕ್ಬೇಕು, ಎಷ್ಟೆಲ್ಲ ಕೆಲಸ ಇದೆ, ಇದನ್ನೆಲ್ಲ ಮಾಡೋಕ್ಕೆ ಸಮಯ ಇದೆ ಅವನಿಗೆ ಅಂತ ಹೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ಜೊತೆ ವೈಷ್ಣವ್ ಬರ್ತಿದ್ದಾಗೆ, ಏನಮ್ಮ ಹೇಳ್ತಿದ್ಯಾ ನೀನು? ಆಲ್ಬಮ್ ಸಾಂಗಿಂದ ಲಕ್ಷ್ಮಿ ಅವರಿಲ್ಲ ಅಂತ ಯಾಕೆ ಹೇಳಿದ್ದು? ಆಲ್ಬಮ್ ಸಾಂಗಲ್ಲಿ ಲಕ್ಷ್ಮಿ ಅವರು ಇದ್ದಾರೆ, ಅವರೇ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಅಜ್ಜಿ ಮತ್ತು ಸುಪ್ರೀತಾಗೆ ಖುಷಿ ಆದರೆ, ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ಯಾ ಪುಟ್ಟ, ಇಷ್ಟೆಲ್ಲ ಆಗಬೇಡು ಕೂಡ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಯಾಕೆ ಇಷ್ಟೆಲ್ಲ ಆಗಿದೆ ಅದರಿಂದ ಅಲ್ವಾ ಅಂದಾಗ, ಈ ಕಡೆ ಅದಕ್ಕೂ ಇವ್ರಿಗೂ ಏನು ಸಂಬಂಧ? ಯಾರೋ ಮಾಡಿದ್ದಕ್ಕೆ ಇವ್ರೇನು ತಪ್ಪು ಮಾಡಿದ್ದಾರೆ? ಅವ್ರಿಗಿಷ್ಟ ಇದ್ದರೆ ಅವ್ರು ಆಡಲೇಬೇಕು, ಅವ್ರಿಗಿಷ್ಟ ಇಲ್ಲ ಅಂದರೆ ಬೇಡ. ಅವ್ರಿಗಿಷ್ಟ ಇದೆ ಅಂದಮೇಲೆ, ಅವ್ರಿಗೆ ತೊಂದರೆ ಇಲ್ಲ ಅಂದಮೇಲೆ ಆಲ್ಬಮ್ ಸಾಂಗಲ್ಲಿ ಅವರೇ ಇರ್ತಾರೆ ಅಂತ ವೈಷ್ಣವ್ ಹೇಳ್ತಾನೆ. ಇಲ್ಲ, ಲಕ್ಷ್ಮಿಗೂ ಕೂಡ ಇದರಲ್ಲಿ ಏನು ಅಷ್ಟು ಆಸಕ್ತಿ ಇಲ್ಲ, ಅವಳು ನಂಬೋತಾಯಕ್ಕಷ್ಟೇ ಹೇಳಿದ್ದಿದ್ದು, ಬೇಕಿದ್ರೆ ಕೇಳು ಅಂತ ಹೇಳಿದ ತಕ್ಷಣ ಈ ಕಡೆ ವೈಷ್ಣವ್ ಲಕ್ಷ್ಮಿನ ಕೇಳ್ತಾನೆ. ಲಕ್ಷ್ಮಿ ಅವರೇ, ನಿಮಗೆ ನನ್ನ ಜೊತೆ ಆಲ್ಬಮ್ ಸಾಂಗಲ್ಲಿ ಮಾಡೋದಕ್ಕೆ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದ್ರೆ, ಈ ಕಡೆ ಲಕ್ಷ್ಮಿ
ಕಾವೇರಿಯವ್ರ ಮುಖ ನೋಡ್ತಾಳೆ. ಕಾವೇರಿಯವ್ರು ಕೂಡ ಲಕ್ಷ್ಮಿನೇ ನೋಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿ, ಇಲ್ಲ ನನಗೆ ಆಲ್ಬಮ್ ಸಾಂಗಲ್ಲಿ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ನಾನು ತುಂಬ ಖುಷಿಯಿಂದನೇ ಆಲ್ಬಮ್ ಸಾಂಗಲ್ಲಿ ಮಾಡ್ತೀನಿ, ನನಗೆ ಆಲ್ಬಮ್ ಸಾಂಗಲ್ಲಿ ಮಾಡೋಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ಈ ಮಾತು ಕೇಳಿಸ್ಕೊಂಡಿದ್ದೆ ಕಾವೇರಿಯವರು ನಿಂತಲ್ಲೇ ಉರ್ದೋಗ್ತಿದ್ದಾರೆ, ಶಾಕ್ ಆಗ್ತಿದ್ದಾರೆ. ಏನು ಮಾಡೋದು, ಖಂಡಿತ ಏನಾದರೂ ಮಾಡಲೇಬೇಕು, ಇದು ಜಾಸ್ತಿ ಆಗ್ತಿದೆ, ನನ್ನ ಮಗ ನನ್ನ ಕೈ ತಪ್ಪು ಹೋಗ್ತಿದ್ದಾನೆ, ಏನು ಮಾಡೋದು ಅಂತ ಮತ್ತೊಂದು ಸ್ಕೆಚ್ಚು. ಈ ಕಡೆ ನಿತಿನ್ ಲಕ್ಷ್ಮಿ ಮಕ್ಕೆ ವೈಷ್ಣವ್ಗೆ ತೊಂದರೆ ಕೊಡಬೇಕು ಅಂತ ಅವ್ರು ಒಂದು ಸ್ಕೆಚ್ಚು. ಏನಾಗ್ತಿದೆ ಇಲ್ಲಿ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.